ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ವಾಟ್ಸಪ್ ಬಂದು ಭಾಳ ವರ್ಷ ಆದರೂ ಕೂಡ ಭಾಳಷ್ಟು ಜನರ ಡೌಟ್ ಮತ್ತು ಕ್ವಶನ್ ಏನಿರುತ್ತೆ ಅಂತಂದರೆ, ವಾಟ್ಸಪ್ಪಿಂದ ಡಾಟಾ ಯಾಕೆ ಜಾಸ್ತಿ ಖಾಲಿ ಆಗುತ್ತೆ ಅಂತೇಳಿ. ಇಷ್ಟು ವರ್ಷ ಆದರೂ ಕೂಡ ಅವ್ರಿಗೆ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಯಾಕೆ ಖಾಲಿ ಆಗುತ್ತೆ ಅಂತೇಳಿ. ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಯಾಕೆ ಖಾಲಿ ಆಗುತ್ತೆ, ಡಾಟಾ ಖಾಲಿ ಆಗಬಾರ್ದು ಅಂತಂದರೆ ಏನು ಮಾಡಬೇಕು, ಯಾವ ಸೆಟ್ಟಿಂಗ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ವಾಟ್ಸಪ್ನ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ 3 ಡಾಟ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೆಟ್ಟಿಂಗ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ವಾಟ್ಸಪ್ಪಲ್ಲಿ ಡಾಟಾ ಖಾಲಿ ಆಗೋದು ಅಂತಂದರೆ ಒಂದೇ ಒಂದು ರೀಸನಿಂದ ಖಾಲಿ ಆಗುತ್ತೆ. ಅದೇನಂತಂದರೆ ಆಟೋ ಡೌನ್ಲೋಡ್. ಆಟೋಮೆಟಿಕ್ಕಾಗಿ ನಿಮ್ಮ ವಾಟ್ಸಪ್ಗೆ ಬಂದಿರೋ ಎಲ್ಲ ಇಮೇಜಸ್, ವೀಡಿಯೋಸ್ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲನೂ ಡೌನ್ಲೋಡ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಡಾಟಾ ಖಾಲಿ ಆಗ್ತಾ ಇರುತ್ತೆ ವಾಟ್ಸಪ್ಪಿಂದ. ಅದನ್ನು ನಾವು ಈಗ ಆಫ್ ಮಾಡಬೇಕು. ಈಗ ಸೆಟ್ಟಿಂಗಲ್ಲಿ ಹೋದ ತಕ್ಷಣ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಮೀಡಿಯಾ ಆಟೋ ಡೌನ್ಲೋಡ್ ಅಂತಿರುತ್ತೆ. ಇದರಲ್ಲಿ ಎಲ್ಲನೂ ಆಫ್ ಮಾಡಿಬಿಡಬೇಕು. ನಿಮ್ಗೆ ಯಾವ್ದು ಬೇಕು ಅದಷ್ಟೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಪರ್ಟಿಕ್ಯುಲರಾಗಿ ಇಲ್ಲಿ ಏನಿರುತ್ತೆ ಅಂತಂದರೆ, ಡಿಫಾಲ್ಟಾಗಿ ಇವೆಲ್ಲ ರೈಟ್ ಮಾರ್ಕ್ ಇರುತ್ತೆ. ಈ ಥರ ರೈಟ್ ಮಾರ್ಕ್ ಮಾಡಿದರೆ ಏನಾಗುತ್ತೆ, ಮೊಬೈಲ್ ಡಾಟಾ ಯಾವಾಗ ಆನ್ ಇರುತ್ತೆ ಯಾವಾಗ ನಿಮ್ಮ ವಾಟ್ಸಪ್ಗೆ ಫೋಟೋಸ್, ವೀಡಿಯೋಸ್, ಡಾಕ್ಯುಮೆಂಟ್ಸ್ ಏನಾದರೂ ಬಂತಂದರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿಬಿಡುತ್ತೆ. ಅದಕ್ಕೆ ಇವೆಲ್ಲನೂ ಅನ್ಚೆಕ್ ಮಾಡ್ಕೋಬೇಕು. ಈ ಥರ ಅನ್ಚೆಕ್ ಮಾಡಿಕೊಂಡು ಓಕೆ ಮಾಡಬೇಕು. ಇವೆಲ್ಲ 3 ಆಪ್ಷನ್ ಇದೆಯಲ್ಲ, ಈ 3 ಆಪ್ಷನಲ್ಲೂ ಕೂಡ ಈ ಥರ ಅನ್ಚೆಕ್ ಆಗಿರಬೇಕು. ಈ ಥರ ಅನ್ಚೆಕ್ ಆಗಿದ್ದರೆ ನಿಮ್ಮ ಡಾಕ್ಯುಮೆಂಟ್, ಫೋಟೋಸ್, ಆಡಿಯೋಸ್, ವೀಡಿಯೋಸ್ ಏನೂ ಡೌನ್ಲೋಡ್ ಆಗೋಲ್ಲ, ನಿಮ್ಮ ಡಾಟಾ ಸೇವ್ ಆಗುತ್ತೆ. ವೆನ್ ರೋಮಿಂಗ್ ಅಂತ ಇದೆಯಲ್ಲ, ಅಲ್ಲಿ ಕೂಡ ಇದೇ ಸೇಮ್ ಥರ ನೀವು ಫಾಲೋ ಮಾಡಬೇಕು. ಈ ಥರ ನೀವು ಅನ್ಚೆಕ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಈ ಥರ ನೋ ಮೀಡಿಯಾ ಅಂತೇಳಿ ಕಾಣಿಸುತ್ತೆ. ಈ ಥರ ಇದ್ದರೆ ನಿಮ್ಮ ಒಂದು ವಾಟ್ಸಪ್ನಲ್ಲಿ ಏನೂ ಡಾಟಾ ಖಾಲಿ ಆಗೋಲ್ಲ. ನಿಮಗೆ ನೀವು ಯಾವ್ದಾದ್ರು ಫೋಟೋ, ವೀಡಿಯೋ ಏನಾದರೂ ಡೌನ್ಲೋಡ್ ಮಾಡ್ಕೋಬೇಕು ಇತ್ತು ಅಂತಂದರೆ, ನೀವು ಪರ್ಟಿಕ್ಯುಲರ್ ಆ ವೀಡಿಯೋನ ಹಿಂಗೆ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಈ ಡೌನ್ಲೋಡ್ ಆಪ್ಷನ್ನಲ್ಲಿ ನೀವು ಹಿಂಗೆ ಕ್ಲಿಕ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ವೀಡಿಯೋ, ಪರ್ಟಿಕ್ಯುಲರ್ ಡಾಕ್ಯುಮೆಂಟ್, ಪರ್ಟಿಕ್ಯುಲರ್ ಫೋಟೋ ಇರುತ್ತಲ್ಲ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದರಿಂದ ನಿಮ್ಮ ಡಾಟಾ ಸೇವ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ನೋಟಿಫಿಕೇಷನ್ ಅಂತೇಳಿ ನೀವು ಸೆಟ್ ಮಾಡಿ, ಅಂದರೆ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.